ನೋಟ್ ಬ್ಯಾನ್ ಮಾಡಿದ್ರು. ತಕ್ಷಣ GST ಮಾಡಿಬಿಟ್ರು. ಅದೊಂದೇ ಏಟು ವಿನಃ ಪಾಪ ಏನೂ ತೊಂದರೆ ಮಾಡಿಲ್ಲ. ಅಣ್ಣ ಹೆಂಗಣ್ಣ ಕರ್ಗೆ ಅಂತಂದ್ರೆ ಏನು ಫುಲ್ ಬಾಟ್ಲ್ ಇಕ್ಬಿಟ್ರೆ ಕರ್ಗೇನೆ, ಸಾಯಂಕಾಲ ಫುಲ್ ಬಾಟ್ಲ್ ಇಕ್ಕಿದ್ರೆ ಕರ್ಗೇನೆ. ಸುಮ್ಮನೆ ಅಣ್ಣ. ರಾಹುಲ್ ಗಾಂಧಿ ಏನು ಬೆಕ್ಕು ಮಕ್ಕದ್ ನನ್ನ ಮಗನು ಆತ್ನೆ ಅಂತಾನಂದ್ರೆ ಇನ್ನು ನಾವು BJP ಏನು ಅನ್ಬೇಕು? ನಾ ಈ ಸತಿ ಬರೋದು ಹೌದೋ ಅಲ್ವೋ, ರಾತ್ರಿ BTVಯಲ್ಲಿ ಸಮೀಕ್ಷೆ ನಂಬರ್ 1 ಆಗಿ ಟಾಪ್ ಆಗಿ ಏನು ಏನ್ ಗೊತ್ತಾ, ಟಾಪ್ ಆಗಿ ಗೆಲ್ತಾರೆ. ಯಾಕಂತಂದ್ರೆ ಯಾವ್ದೇನು ಅವನೇನು ತಿನ್ನ ಕುಡಿದ್ನ ಪಾಪ ಆ ತಾಯಿನ ಸೀಟ್ ಮನೆಗೆ ಅದ್ಯಾವ್ದೋ ಮುರುಕಲ್ದು, ಅದೇ ನಮ್ಮ ಮನೆಕ್ಕಿಂತ ಬೇಳು ಏನೋ ಅದ್ಯಾವ್ದೋ ಫಸ್ಟ್ ಇದ್ನೆ ಆ ಮನೆಕ್ಕಿಂತ ಬೇಳು. ಆ ಮುರುಕಲ್ ಮನೆಯಾಗ ಸೊಂದಿನಾಗಿ ಇಕ್ಕೊಂಡು ಅದ್ಯಾವ್ದೋ ಒಂದು ಸೋಫಾ ಸೆಟ್ ಅದೇ ಆ ಮುದುಕಿ ಅದ್ರ ಮೇಲೆ ಕೂತಿರ್ತಾರೆ. ಯಾರೋ ಒಬ್ರು ನೀರು ತಂದು ಕೊಡ್ಬೇಕು ಆಕೆಗ. ಆಕೆ ಮನೆಕ್ಕಿನ್ನ ಒಂದು ನಲ್ಲಿ ಹಾಕ್ಸಿಲ್ಲ ಮೋದಿ. ಇವ್ರಾಗ ರಾಹುಲ್ ಗಾಂಧಿ ಅವ್ರ ಹಂಗಲ್ಲ, ಕೋಟಿಗಳ ಇಲ್ಲಿಂದ ಯಡನಹಳ್ಳಿವರೆಗೂ ಹೋಗ್ಬೇಕು ಅವ್ರ ಮನೆ ಬಾಕಲ್ಕ, ಅಷ್ಟು ದೂರ ಐತೆ. ಅವ್ರು ಕಟ್ಕೊಂಡವ್ರ ಅವನೇನೋ ಮೈಕಲ್ ಜಾನ್ಸನ್. ಒಬ್ಬರು ಜನ ಹೇಳ್ತಾರೆ ಮನೆ ನೋಡಕ್ಕಾಗ್ದಿದ್ದು ದೇಶ ನೋಡಕ್ಕಾಗುತ್ತಾ ಅಂತ. ಮನೆ ಸಾಕಾಗ್ದಿದ್ದೋನು ದೇಶ ನೋಡಕ್ಕಾಗುತ್ತಾ ಅಂತ. ಅದೇ ನಿಜಾನೇ, ಅವ್ರು ಹೇಳಿದ್ದು ಸರಿಯಾದ ಪಾಯಿಂಟೇ ಹೇಳವ್ರೆ. ಏನ್ ಗೊತ್ತಾ, ಮನೆ ಕಡೆ ಗಮನ ಕೊಟ್ರೆ ದೇಶ ನೋಡಕ್ ಆಗಲ್ಲ. ಮನೆನ ಬಿಟ್ಟು ಕೊಟ್ಟು ದೇಶನ ಕಾಪಾಡ್ತಾವನಲ್ಲ ಅವನು ನಿಜವಾದ ದೇಶ ಪ್ರೇಮಿ. ಮನೆನೇ ನೋಡ್ಕೊಂಡಿದ್ರೆ ದೇಶ ನೋಡಕ್ ಆಗಲ್ಲ. ಸತ್ಯ. ಮನೆ ಬಿಟ್ಟು ಓಡೋಗಿದ್ ಕಾರಣ ಏನ್ ಗೊತ್ತಾ, ಮನೇಲಿ ವಿರೋಧ ಆಯ್ತು RSS ಹೋಗ್ಬೇಡ ಅಂತ. ನಾನು RSS ಬಿಟ್ಟು ನಾನು ಬದುಕಲಾರೆ ಅಂದ. RSS ಬಂದ. ಅಟಲ್ ಬಿಹಾರಿ ವಾಜಪೇಯಿ LK ಅಡ್ವಾಣಿ ಅವರು 5 ಜಿಲ್ಲೆಗ ಗುಜರಾತ್ನಲ್ಲಿ 5 ಜಿಲ್ಲೆ ಹೆಸರು ಬುಕ್ಕಲ್ಲಿ ಐತೆ, ನಾನು ಬೇಕಾದ್ರೆ ಹೇಳ್ತೀನಿ. 5 ಜಿಲ್ಲೆಗ ಪ್ರಚಾರಕರು ಮಾಡಿದ್ರು. ಬಹುಮತ ಬಂದ್ಬಿಡ್ತು ಎಲ್ಲಿ, ಗುಜರಾತಲ್ಲಿ. ಅವಾಗ ಯಾರನ್ನ ಮುಖ್ಯಮಂತ್ರಿ ಮಾಡೋದು ಅಂತ ಯೋಚನೆ ಮಾಡಿದ್ರು ಅಟಲ್ಜಿ ಅವರು. ಆಗ ಮಹಾನ್ ಭಾವರಾದ LK ಅಡ್ವಾಣಿ ಅವರು, ಮೋದಿ ಅವನೆಲ್ಲ ಯಾಕೆ ಯೋಚನೆ ಮಾಡ್ತೀಯ ಅಂದ್ರು. ಒಳ್ಳೆ ವ್ಯಕ್ತಿ, ಒಳ್ಳೆ ಆಡಳಿತ ಕೊಡ್ತಾನೆ, ಮದುವೆ ಇಲ್ಲ ಮರಿ ಇಲ್ಲ ಏನೂ ಇಲ್ಲ ಅವನಿಗೆ ಅಂತ LK ಅಡ್ವಾಣಿ ಅವರು ಹೇಳಿದ ಮೇಲೆ ಅವನು ಗುಜರಾತ್ ಮುಖ್ಯಮಂತ್ರಿ ಮಾಡಿದ್ರು. ಗುಜರಾತ್ ಮುಖ್ಯಮಂತ್ರಿ ಮಾಡಿದ ಮೇಲೆ ಗುಜರಾತಲ್ಲಿ ಯಾರಪ್ಪನ ಮನೆ ಆಸ್ತಿನೂ ದೋಚ್ಕೊಂಡು ಅವನು ಆಚೆ ಬಂದಿಲ್ಲ, 4 ಅಣಿ ಎತ್ಕೊಂಡು ಬಂದಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ, ಅಬ್ದುಲ್ ಕಲಾಂಜಿ ಅವರು ಯಾವ ರೀತಿ ಸೂಟ್ ಕೇಸ್ ಎತ್ಕೊಂಡು ರಾಷ್ಟ್ರಪತಿ ಆಗಿದ್ದಾಗ ಯಾವ ತರ ಸೂಟ್ ಕೇಸ್ ಎತ್ಕೊಂಡು ಆಚೆಗೆ ಬಂದು ಲಾರಿಗಳು ತುಂಬಿಕೊಂಡು ಹೋಗಿಲ್ಲ. ದೇಶ ಸೌಖ್ಯವಾಗೈತೆ, ಆನಂದವಾಗೈತೆ. ಕಿಡಿಗೇಡಿಗಳಿಗೆ ಆನಂದ ಇಲ್ಲ, ಒಳ್ಳೆ ವ್ಯಕ್ತಿಗಳು ಆನಂದವಾಗೈತೆ, ಏನೂ ತೊಂದರೆ ಮಾಡಿಲ್ಲ. ಈಗ ಮೋದಿನ ಸೋಲ್ಸ್ಬೇಕು ಅಂತ ಮಹಾಗಠಬಂಧನ ಅವೆಲ್ಲ ಪ್ರಯೋಜನ ಇಲ್ಲ. ಭಯ ಹುಟ್ಟುಬಿಟ್ಟೈತೆ. ಭಯ ಹುಟ್ಟೈತೆ ಏನ್ ಗೊತ್ತಾ, ಇಷ್ಟು ಜನ ಒಂದು ಲೆಕ್ಕ ಹಾಕೋ, ಈ ಬ್ರಹ್ಮಾಸ್ತ್ರನ ಇವ್ರು ಉಪಯೋಗಿಸ್ತಾವ್ರಲ್ಲ, ಆತನ ಹತ್ರ ಎಷ್ಟು ಬ್ರಹ್ಮಾಸ್ತ್ರಗಳಿರೋದ್ರನಿಂಕ ಇವ್ರು ಭಯ ಪಡ್ತಾವ್ರೆ. ಇವ್ರ ಜೋಳಿಗೆಯಲ್ಲಿರೋದು ಬರೀ ಏನೂ ಇಲ್ಲ, ತೆಂಗಿನಕಾಯಿ ಕೂಡ ಇಲ್ಲ. ಇವರೆಲ್ಲ ಯಾಕ, ಇವ್ರಿಗೆ ಚೆನ್ನಾಗಿ ಒಳ್ಳೆ ದುಡ್ಡನ್ನ ಬಿಡುಗಡೆ ಮಾಡಿಬಿಟ್ಟಿದ್ರೆ, ಇವ್ರು ಕೇಳಿದಷ್ಟೆಲ್ಲರೂ ಬಿಡುಗಡೆ ಮಾಡಿಬಿಟ್ಟಿದ್ರೆ ಮೋದಿ ನಂಬರ್ 1 ಮನುಷ್ಯ. ಇಲ್ಲ ನಮ್ಮ ಜನತೆಗ 1 ಕ್ವಾರ್ಟರ್ 1 kg ಮಟನ್ನು 2 kg ಸೋನಾ ಮಸೂರಿ ಅಕ್ಕಿ ಬೆಳಗ್ಗೆ ತಂದು ಮನೆಗೆ ಸಲ್ಲಿಸ್ಬಿಟ್ಟಿದ್ರೆ ಮೋದಿ ಅಂತ ದೊರೆ ಇಲ್ಲ ಅಂತಿದ್ರು. ಆದ್ರೆ ಅವನಿಗೇನು ಮಾಡಿಲ್ಲ, ದೇಶಕ್ಕಾಗಿ ಮಾಡ್ತಾ ಇರೋದು. ಹೇಳ್ಬೇಕು.